ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಪ್ರತಿ ವಿಡಿಯೋದಲ್ಲೂ ಕೂಡ ಇನ್ಫಾರ್ಮೇಟಿವ್, ನಿಮ್ಗೆ ಹೆಲ್ಪ್ ಆಗುವಂತಹ ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ. ನಾನು ನಿಮಗೆ ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು 3-4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ನಮ್ಮ ಆಹಾರ ಇಲಾಖೆ ಒಂದು ಅವಕಾಶನ ಮಾಡಿಕೊಟ್ಟಿದ್ರು ಅಂದ್ಬಿಟ್ಟು. ಅಂದರೆ ಈ ತಿಂಗಳು ಕೂಡ ನಿಮಗೆ ಅವಕಾಶ ಇದೆ. ಅಂದರೆ ಈ ಜೂನ್ ಪೂರ್ತಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಏನೇ ಇದ್ರೂ ಕೂಡ ಮಾಡಿಸ್ಕೋಬೋದು. ಅಂದರೆ ಹೊಸ ನಿಮ್ಮ ಹೆಸರನ್ನ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಂಗಿದ್ರೆ, ಅಥವಾ ನಿಮ್ದು ಏನಾದರೂ ಫೋನ್ ನಂಬರ್ ಚೇಂಜ್ ಮಾಡಬೇಕು, ಅಡ್ರೆಸ್ ಚೇಂಜ್ ಮಾಡಬೇಕು, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅಥವಾ ರೇಷನ್ ಡಿಪೋ ಅಡ್ರೆಸ್ನ ಚೇಂಜ್ ಮಾಡಬೇಕು, ಏನೇ ಇದ್ರೂ ಕೂಡ ತಿದ್ದುಪಡಿ ಮಾಡಿಸ್ಕೋಬೋದು. APL BPL ಹಾಗೆ ಅಂತ್ಯೋದಯ ಕಾರ್ಡ್, ಯಾವುದೇ ಕಾರ್ಡ್ ತಿದ್ದುಪಡಿ ಕೂಡ ಈ ಜೂನ್ ಇಡೀ ತಿಂಗಳು ಮಾಡಿಕೊಡ್ತಾರೆ. ಬಟ್ ನಿಮಗೆ ಡೌಟ್ ಬರ್ಬೋದು, ನೀವು ತಿದ್ದುಪಡಿ ಏನೋ ಇವತ್ತೋಗಿ ಮಾಡಿಸ್ಕೊಂಬರ್ತೀರಾ ಅಂದ್ಕೊಳ್ಳಿ. ಬಟ್ ರೇಷನ್ ಕಾರ್ಡ್ ತಿದ್ದುಪಡಿ ಆದಮೇಲೆ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಯಾವಾಗ ಸೇರುತ್ತೆ ಅನ್ನೋದ್ರ ಬಗ್ಗೆ ಆಹಾರ ಇಲಾಖೆ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ, ಇವತ್ತೋಗಿ ನಾನೇನಾದರೂ ಒಂದೇನೋ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತಂದರೆ, ತಿದ್ದುಪಡಿ ಸರ್ವರಲ್ಲಿ ತಿದ್ದುಪಡಿ ಅಂದರೆ ಸರ್ವರಲ್ಲಿ ಕರೆಕ್ಷನ್ ಆಗೋಕ್ಕೆ ನಿಮ್ಮ ಸರ್ವರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನೇ ಮಿಸ್ಟೇಕ್ ಇದ್ದರೂ ನೀವು ಸರಿ ಮಾಡಿಸಿರ್ತೀರ, ಅದಾಗಕ್ಕೆ 15 to 20 ವರ್ಕಿಂಗ್ ಡೇಸ್ ಅಂತ ಹೇಳಿದ್ದಾರೆ. ನೀವು ಮಾಡಿಸಿದ ದಿವಸದಿಂದ 15ರಿಂದ 20 ವರ್ಕಿಂಗ್ ಡೇಸಲ್ಲಿ ಟೈಮ್ ತೊಗೊಂಡಿದ್ದಾರೆ. ಬಟ್ ಅದಾದಮೇಲೂ ಕೂಡ ಅದು ಪ್ರೊಸೆಸಿಂಗ್ ಆಗಿ ನಿಮ್ಮ ಮನೆಗೆ ತಲುಪೋಕ್ಕೆ ಒಂದೂವರೆ ತಿಂಗಳು ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಿದ್ದೀರಾ, ಅಂದರೆ ಸ್ಟಾರ್ಟಿಂಗಲ್ಲೇ ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ದೀರಾ, ನಿಮಗೇನಾದ್ರು ರೇಷನ್ ಕಾರ್ಡ್ ಬಂದಿದೆ ತಿದ್ದುಪಡಿ ಆಗಿ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ನಿಮ್ಮದು ತಿದ್ದುಪಡಿ ಮಾಡಿಸಿದ ಕೂಡಲೇ ನಿಮಗೆ ಬರೋದಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿರೋದು, ಅದು ಸರ್ವರಲ್ಲಿ ತಿದ್ದುಪಡಿ ಕರೆಕ್ಷನ್ ಆಗೋಕ್ಕೆ ನಿಮಗೆ 15ರಿಂದ 20 ವರ್ಕಿಂಗ್ ಡೇಸ್ ಬೇಕು. ಇನ್ನು ಅದು ಪ್ರಿಂಟಾಗಿ ಅವ್ರು ನಿಮಗೆ ಪೋಸ್ಟ್ ಮೂಲಕ ಕಳಿಸೋಷ್ಟೊತ್ತಿಗೆ 1-1.5 ತಿಂಗಳು ಆಗೇ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಕರೆಕ್ಷನ್ ಮಾಡಿಸಿರ್ತೀರ ನಿಮಗೊಂದು ಅಪ್ಡೇಟು. ಹಾಗೆಯೇ ಯಾರೆಲ್ಲ ರೇಷನ್ ಕಾರ್ಡ್ KYC ಮಾಡಿಸ್ಬೇಕಂತಿದ್ದೀರಾ, ನಿಮಗೂ ಕೂಡ ಜೂನ್ವರೆಗೂ ಪೂರ್ತಿ ಅವಕಾಶ ಮಾಡಿಕೊಟ್ಟಿದ್ದಾರೆ. KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋಕ್ಕೆ KYC ಅನ್ನೋದು. ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರುತ್ತೋ ಅಷ್ಟು ಜನದ್ದು ಮಾಡಿಸ್ಬೇಕು. ಯಾಕಂದರೆ ಮುಂಚೆ ಏನಾಗ್ತಿತ್ತು ಅಂತಂದರೆ, ಮನೆ ಯಜಮಾನ ಅಥವಾ ಯಜಮಾನಿ ಯಾರಿರ್ತಾರೋ ಅವ್ರದ್ದು ಅಪ್ಡೇಟೆಡ್ ಇದ್ದರೆ ಸಾಕಿತ್ತು. ಬಟ್ ಇವಾಗೆಲ್ಲ ನಿಮ್ಮ ರೇಷನ್ ಕಾರ್ಡಲ್ಲಿ, ಅಂದರೆ ನಿಮ್ಮ ಮನೇಲಿ ಇವಾಗ 5 ಜನದ ಹೆಸರಿದೆ ಅಂದರೆ 5 ಜನದ್ದು KYC ಆಗಿರಬೇಕು. ಸಣ್ಣವ್ರದ್ದಾಗಿರ್ಬೋದು, ದೊಡ್ಡವ್ರದ್ದಾಗಿರ್ಬೋದು, ಅದು ಕಂಪಲ್ಸರಿ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರದಿಂದನೂ ಅಪ್ಡೇಟ್ ಬಂದಿದೆ, ರಾಜ್ಯ ಸರ್ಕಾರದಿಂದನೂ ಕೂಡ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಯಾಕಂದರೆ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಪರ್ಮನೆಂಟಾಗಿ, ಮತ್ತು ನೀವು ಅಪ್ಲೈ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಅದು ಕೂಡ ಜೂನ್ ಫುಲ್ಲು ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಕೂಡ ಸೇಮ್ 4-5 ತಿಂಗಳಿಂದ ಅಂದರೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಲಾಸ್ಟ್ ಡೇಟ್ನ. ಯಾಕಂದರೆ ತುಂಬ ಜನ ಮಾಡಿಸ್ಕೊಂಡಿಲ್ಲ ಅಂದ್ಬಿಟ್ಟು ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಸಾಕಷ್ಟು ಜನಕ್ಕೆ ರೀಚೇ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ನಾನು ಪ್ರತಿದಿನ ಆದಷ್ಟು ಕೂಡ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ನಾನು ಆಗಲೇ ಹೇಳಿದಂಗೆ KYC ಮಾಡಿಸ್ಬೇಕು ಅಂದರೆ ನೀವು ರೇಷನ್ ಡಿಪೋಗೆ ಹೋಗಬೇಕು. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಂದ್ರೆ, ಕರೆಕ್ಷನ್ ಬೇಕಂದರೆ ನೀವು ಕರ್ನಾಟಕ 1, ಗ್ರಾಮ 1 ಈ ಸೆಂಟರ್ಸ್ಗೆ ಹೋಗಬೇಕು. KYC ಮಾಡಿಸ್ಕೋಬೇಕಂದ್ರೆ ನೀವು ರೇಷನ್ ಡಿಪೋಗೆ ಹೋಗ್ಬೇಕಂದ್ರೆ, ನೀವು ಪ್ರತಿ ತಿಂಗಳು ಎಲ್ಲೋಗಿ ಅಕ್ಕಿ ತೊಗೊಳ್ತೀರಾ ನೋಡಿ, ಅಲ್ಲೋಗಿ KYC ಮಾಡಿಸ್ಕೋಬೇಕು. ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಲಾಸ್ಟ್ ಡೇಟ್ ಮುಗೀತು ಅಂತಂದರೆ ಮತ್ತೆ ನೀವು ಫೈನ್ ಕಟ್ಟು ಮಾಡಿಸ್ಬೇಕಾಗುತ್ತೆ. ಒಂದೊಂದ್ಸತಿ ಫೈನ್ ಕಟ್ಟು ಕೂಡ ಮಾಡ್ಸೋಕ್ಕೆ ಅವಕಾಶ ಇರೋದಿಲ್ಲ, ಮತ್ತು ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲೇ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಯಾಕಂದರೆ ನಿಮಗೂ ಗೊತ್ತು, ಈಗ BPL ಕಾರ್ಡ್ ಇತ್ತು ಅಂದರೆ ಎಷ್ಟು ಸರ್ಕಾರದಿಂದ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಮಹಿಳೆಯರಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಸೊ ಹಾಗಾಗಿ ನಿಮಗೆ ಕಾರ್ಡ್ ಕೊಟ್ಟಿರೋದನ್ನ ನೀವು ಈ ಒಂದು ಸಣ್ಣ ರೀಸನ್ನಿಂದ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಬಿಡಬೇಡಿ. ಸೊ ಯಾರೆಲ್ಲ ಮಾಡಿಸಿಲ್ಲ ನೆಗ್ಲೆಕ್ಟ್ ಮಾಡ್ದಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಬಗ್ಗೆ ಆಯಿತು. ಇನ್ನು
ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬಂತು ಅಂತಂದರೆ ನಿಮಗೂ ಕೂಡ ಗೊತ್ತಿದೆ 20 ಕಂತಿನ ಹಣದವರೆಗೂ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿನ ಹಾಕ್ತಾ ಬಂದಿದ್ದಾರೆ. ಅಂದರೆ 40,000 ರಾಜ್ಯ ಸರ್ಕಾರದಿಂದ ಮಹಿಳೆಯರ ಖಾತೆಗೆ ಬಂದಿದೆ. ಯಾರೆಲ್ಲ ಇನ್ನೂ 20ನೇ ಕಂತಿನ ಹಣ ಬಂದಿಲ್ಲ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ನಿಮಗೂ ಗೊತ್ತು, ಮೊನ್ನೆ ತಾನೇ ಮೂರನೇ ಹಂತದ ಹಣನ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ನಿಮಗೆ ಕಂಟಿನ್ಯೂಸ್ ಒಂದು 4-5 ಕಂತಿನ ಹಣನೂ ಬಂದಿಲ್ಲ ಅಂತಂದರೆ ನಾನು ನಿಮಗೆ ಈಗ ಒಂದು 2 ದಿವಸದ ಹಿಂದೆ ಒಂದು ಫೋನ್ ನಂಬರ್ನ ಕೊಟ್ಟಿದ್ದೆ, ಒಂದು ಟೋಲ್ ಫ್ರೀ ನಂಬರ್ನ. ಆ ನಂಬರ್ಗೆ ನಿಮ್ಮ ರೇಷನ್ ಕಾರ್ಡ್ನ ಮೆಸೇಜ್ ಮಾಡಬೇಕು. ಆ ನಂಬರ್ನ ಮೆಸೇಜ್ ಮಾಡಿದ್ರೆ ಅವರು ಚೆಕ್ ಮಾಡ್ತಾರೆ ಅಧಿಕಾರಿಗಳು, ಯಾಕೆ ಹಣ ಬಂದಿಲ್ಲ, ನಿಮ್ದೇನಾದ್ರು ಯೋಜನೆಯಲ್ಲಿ ಮಿಸ್ಟೇಕ್ ಆಗಿದೆಯಾ, ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೆ ಬರ್ತಿಲ್ವಾ, ಅಥವಾ ನಿಮ್ಮ ಅಕೌಂಟಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಅಥವಾ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ವಾ, ಏನು ಅನ್ನೋದು ರೀಸನ್ನು ನಿಮಗೆ ಅವ್ರು ಹೇಳ್ತಾರೆ. ಸೊ ನಿಮ್ಗೆ ಏನಾದ್ರು ಕಂಟಿನ್ಯೂಸ್ ಆಗಿ ಹಣ ಬಂದಿಲ್ಲ ಅಂದರೆ ನೀವು 2-3 ದಿನದ ಹಿಂದೆ ವಿಡಿಯೋ ಹೋಗಿ ಚೆಕ್ ಮಾಡಿ. ಅದರಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ. ಅದೊಂದೇ ಅಲ್ಲ, ನಿಮ್ಮದು ರೇಷನ್ ಕಾರ್ಡ್ ಬಗ್ಗೆನೂ ಅಷ್ಟೇ. ನೀವು ಆಲ್ರೆಡಿ ಹೊಸದಾಗಿ ಅಪ್ಲೈ ಮಾಡಿದ್ದೀರಾ, ಅದು ಅಪ್ರೂವ್ ಆಗಿದೆಯಾ, ಡಿಸ್ಟ್ರಿಬ್ಯೂಷನ್ ಆಗಿದೆಯಾ, ನಿಮ್ಗೆ ಅದ್ರ ಬಗ್ಗೆ ಡೌಟ್ ಇತ್ತು ಅಂತಂದರೆ ನಿಮಗೆ ರೇಷನ್ ಕಾರ್ಡ್ ಬಗ್ಗೆನೂ ಕೂಡ ಒಂದು ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದೀನಿ. ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಸೊ ಹಾಗಾಗಿ ರೆಗ್ಯುಲರ್ ಆಗಿ ವೀಡಿಯೋಸ್ನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಫ್ರೀ ಆದಾಗ ನಿಮಗೆ ಖಂಡಿತವಾಗ್ಲೂ ಯಾವುದೇ ರೀತಿ ವಿಷಯ ಮಿಸ್ ಆಗದಲ್ಲೇ ಪ್ರತಿ ವಿಷಯನ ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು. 20 ಹಾಗೆ 19ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, 2 ಕಂತಿನ ಹಣ ಒಟ್ಟಿಗೆ ಹಾಕ್ತಿದ್ದಾರೆ. ಅಂದರೆ ಇವಾಗ 19ನೇ ಕಂತಿನ ಹಣ ಜಮೆ ಮಾಡಿದಾಗ ಕೆಲವೊಬ್ಬರಿಗೆ ಬಂದಿರಲಿಲ್ಲ. ಸೊ ಅಂಥವ್ರಿಗೆ 20ನೇ ಕಂತಿನ ಹಣ ಬರಬೇಕಾದ್ರೇ 19, 20 ಒಟ್ಟಿಗೆ ಸೇರಿಸಿ ಬರುತ್ತೆ. ಒಟ್ಟಿಗೆ ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ಒಂದಿನ ಹೆಚ್ಚು ಕಮ್ಮಿಲಿ ಫಸ್ಟ್ ದಿನ 19ನೇ ಕಂತಿನ ಹಣ ಬರುತ್ತೆ, ಒಂದು 2-3 ದಿನ ಬಿಟ್ಟು 20ನೇ ಕಂತಿನ ಹಣ ಬರುತ್ತೆ. ಒಟ್ಟಿನಲ್ಲಿ ನಾವು ಯಾರ ಹಣ ಕೂಡ ಇಟ್ಕೊಳಲ್ಲ, ಎಲ್ಲರ ಮಹಿಳೆಯರ ಖಾತೆಗೂ ಕೂಡ ಆ ಹಣ ಹಾಕ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತೆ, ಬಂದ್ಬಿಟ್ಟಿದೆಯಂತೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ನೀವು ಯಾವ ವೀಡಿಯೋಸ್ನ ನೋಡಿ ನಂಬಕ್ಕೆ ಹೋಗಬೇಡಿ. ತುಂಬ ಜನ ಯೂಟ್ಯೂಬರ್ಸ್ ವೀಡಿಯೋ ಮಾಡ್ತಿದ್ದಾರೆ, ಇವತ್ತು ಇಷ್ಟು ಜಿಲ್ಲೆಗೆ 21ನೇ ಕಂತಿನ ಹಣ ಬರುತ್ತೆ, ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ. ಖಂಡಿತ ಇಲ್ಲ, ಇನ್ನೂ ಹಣನೇ ಬಿಡುಗಡೆ ಮಾಡಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ. 21ನೇ ಕಂತಿನ ಹಣ ಇನ್ನೂ 19, 20 ಕ್ಲಿಯರ್ ಆಗೋವರೆಗೂ ಯಾವುದೇ ರೀತಿ ಹಣ ಬಿಡುಗಡೆ ಮಾಡೋದಿಲ್ಲ. ಅದ್ರ ಬಗ್ಗೆ ಏನೇ ಹೊಸ ಅಪ್ಡೇಟ್ ಬಂದರೂ ಖಂಡಿತ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ನ ಮಾಡಿ ತಿಳಿಸ್ತೀನಿ. ಆವಾಗ ಖಂಡಿತ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಏನು ಅನ್ನೋದನ್ನ ಪೂರ್ತಿಯಾಗಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟೆಡ್ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಮಾಡಿಲ್ಲ ಅಂದರೆ ಈಗೋಗಿ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.